ಭಾರತದ ನರ್ಸ್ಗೆ ಯೆಮೆನ್ನಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಮರಣದಂಡನೆಗೆ ಗುರಿಯಾದ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಇಲ್ಲಿ ಯೆಮೆನ್ ಪ್ರಜೆಯೊಬ್ಬರನ್ನ ಕೊಲೆ ಮಾಡಿಬಿಟ್ರು ಇವರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನರ್ಸ್ಗೆ ಇದೀಗ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಅಲ್ಲಿ ತೀರ್ಮಾನ ಆಗಿಬಿಟ್ಟಿದೆ. ಅಲ್ಲಿನ ಪ್ರಜೆಯನ್ನು ಕೊಂದು ಹಾಕ್ಬಿಟ್ರು ಇವರು ಅಂತ 2017ರಿಂದ ಜೈಲಲ್ಲಿ ನರ್ಸ್ ನಿಮಿಷಾ ಪ್ರಿಯಾ ಜೈಲಲ್ಲೇ ಇದ್ದಾರೆ. ಹೇಗಾದರೂ ಮಾಡಿ ಅದನ್ನು ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಕುಟುಂಬಸ್ಥರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಮಗಳ ಜೀವ ಉಳಿಸ್ಕೊಡಿ ಅಂತ ಹೇಳಿ ತಾಯಿ ಪ್ರೇಮಾ ಕುಮಾರಿ ಭಾವನಾತ್ಮಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಮಗಳನ್ನು ರಕ್ಷಿಸಿ, ಸಮಯ ಮೀರ್ತಾ ಇದೆ ಅಂತ ಹೇಳಿ ಅಳಲು ತೋಡ್ಕೊಂಡಿದ್ದಾರೆ. ಗಲ್ಲು ಶಿಕ್ಷೆ ಯಾಕೆ ಅಂತ ಹೇಳಿದ್ರೆ, ಪ್ರಿಯಾ ಅವರಿಗೆ ಯೆಮೆನ್ನಲ್ಲಿ ನರ್ಸ್ ಕೆಲಸಕ್ಕೆ ಸೇರಿಕೊಂಡಿದ್ದರು. ಪ್ರಿಯಾ 2015ರಲ್ಲಿ ಮೆಹದಿ ಎಂಬಾತನ ಸಹಾಯದಿಂದ ಕ್ಲಿನಿಕ್ ಓಪನ್ ಮಾಡಿಕೊಂಡಿದ್ರು. ಯೆಮೆನ್ನಲ್ಲಿ ಬೇರೆ ಕಡೆಯಿಂದ ಬಂದವರು ಸಂಸ್ಥೆಯನ್ನು ಸ್ಥಾಪಿಸುವಂಥ ಅವಕಾಶವೇ ಇರಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಿಯಾ ಯೆಮೆನ್ ಪ್ರಜೆಯ ಜೊತೆ ಸೇರಿಕೊಂಡು ಕ್ಲಿನಿಕ್ ಸ್ಥಾಪನೆ ಮಾಡಿದರು. ಇದನ್ನೇ ದುರುಪಯೋಗಪಡಿಸಿಕೊಂಡಂಥ ತಲಾಲ್ ಮೆಹದಿ ತಾನೇ ಆಕೆ ಗಂಡ ಅಂಥೇಳಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ದ. ಜೊತೆಗೆ ನಿಮಿಷ ಪ್ರಿಯಾ ಗಳಿಸಿದ್ದಂಥ ಹಣವನ್ನು ಕೂಡ ಲಪಟಾಯಿಸ್ಬಿಟ್ಟಿದ್ದ. ಜೊತೆಗೆ ಪ್ರಿಯಾಳ ಪಾಸ್ಪೋರ್ಟ್ ಕಿತ್ಕೊಂಡು ಆಟ ಆಡಿಸ್ತಾ ಇದ್ದ. ಪೊಲೀಸರಿಂದ ಸಹಾಯ ಕೇಳಿದ್ರೂ ಪ್ರಯೋಜನ ಆಗಿರಲಿಲ್ಲ. ಹೇಗಾದರೂ ಪಾಸ್ಪೋರ್ಟ್ ವಾಪಸ್ ಪಡ್ಕೊಳ್ಳೇಬೇಕಾಗಿತ್ತು. ಆತನಿಗೆ ಮಾದಕ ದ್ರವ್ಯವನ್ನು ಕೊಟ್ಟುಬಿಟ್ಟು ಮಂಪರು ಬರುವಂತೆ ಈ ಪ್ರಿಯಾ ಮಾಡಿದರು. ದುರದೃಷ್ಟವಶಾತ್ ಡ್ರಗ್ಸ್ ಓವರ್ ಡೋಸ್ ಆದಂಥ ಪರಿಣಾಮ ಅವನ ಪ್ರಾಣನೇ ಹೊರಟೋಗಿತ್ತು. ಆದ್ದರಿಂದ 2017ರಿಂದ ജയിലിലിದ್ದರು ഈ പ്രിയ. കഷ്ടപ്പെടുന്ന എല്ലാ മക്കൾക്കും നന്ദി പറയുന്നു. കേന്ദ്ര ഗവൺമെന്റ്, കേരള ഗവൺമെന്റ്, കമ്മിറ്റിയിലെ എല്ലാ മക്കളും എല്ലാവരും കൈകോർത്ത് പിടിച്ച് അവളെ എത്രയും വേഗം രക്ഷിക്കണം. ഏതാനും ദിവസങ്ങൾ മാത്രമേ ഇനി ബാക്കിയുള്ളൂ എന്നാണ് ഞാൻ ഇന്നലെ അറിയുന്നത്. ആ ജീവനെ രക്ഷിക്കാൻ വേണ്ടി നിങ്ങൾ കഷ്ടപ്പെട്ട എല്ലാറ്റിനും ഞാൻ നന്ദി പറയണു. എത്രയും പെട്ടെന്ന് അവളുടെ ജീവനെ രക്ഷിക്കാനും ജീവനെ നിലനിർത്താനുമായി നിങ്ങൾ എല്ലാവരും സഹായിക്കണം. അവസാനത്തെ ഒരു അപേക്ഷയാണ് എൻ്റെ.